ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬ್ರೈಡಲ್ ಮೇಕಪ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನೇನು ಆಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ಒಂದು ಮೇಕಪ್ ಆರ್ಟಿಸ್ಟ್ ಆಗಿ ಕಂಟಿನ್ಯೂಯಸ್ ವರ್ಕ್ ಇದ್ದರೆ ನಾವು ಹೇಗೆ ಕೆಲಸ ಮಾಡ್ತೀವಿ ಅನ್ನೋದನ್ನ ಕಂಪ್ಲೀಟಾಗಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇಷ್ಟು ಲಗೇಜ್ ನಾವು ತೊಗೊಂಡು ಹೋಗ್ತೀವಿ ಒಂದು ಬ್ರೈಡ್ನ ಅಟೆಂಡ್ ಮಾಡೋಕ್ಕೆ. ಇವತ್ತು ಆಲ್ರೆಡಿ ಟೈಮ್ 2 o'clock ಆಗಿದೆ, ಸಾರಿ 2 ಅಲ್ಲ 1:30 ಆಗಿದೆ. ನಾನು ಲೊಕೇಶನ್ಗೆ 2:15 ಇರಬೇಕಿತ್ತು. ಸೊ 1 hour ಆಗುತ್ತೆ ಅಂದ್ಬಿಟ್ಟು ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟಿದ್ದೀನಿ. ನಾನು ನೋಡಬೇಕಾದ್ರೆ ಪ್ರತಿದಿನ ನಮ್ಮ ಮನೆ ಮಕ್ಕಳು ಅಂದರೆ ಗುಬ್ಬಿ, ಚುಕ್ಕಿ, ಬೆಳ್ಳಿ 3 ಜನ ಬರ್ತಾರೆ ನಮ್ಮನ್ನ ಕಳಿಸ್ಕೊಡೋದಕ್ಕೆ. ಸೊ ಅದಾಗಿತ್ತು. ಈಗ ಟೈಮ್ 1:52 ಆಗೋಗಿದೆ ಆಲ್ರೆಡಿ. ಸೊ ಎಷ್ಟು ಟ್ರಾಫಿಕ್ ಇತ್ತು ಅಂದರೆ 1 hour ತೋರಿಸ್ತಿತ್ತು. ನಾನು ರೀಚ್ ಆಗೋಷ್ಟರಲ್ಲಿ 3 o'clock ಆಗಿಬಿಟ್ಟಿತ್ತು. ನನಗಂತೂ ಫುಲ್ ಭಯ ಆಗಿಬಿಟ್ಟಿತ್ತು. ಅಯ್ಯಪ್ಪ, ಅರ್ಧ ಗಂಟೆ ಲೇಟ್ ಆಗಿದೆ, ಏನಪ್ಪ ಮಾಡೋದು ಅಂತ. ಸೊ ಹೋಗಿದ ತಕ್ಷಣ ಲೊಕೇಶನ್ಗೆ ರೀಚ್ ಆದೆ. ಆಗಿದ ತಕ್ಷಣ ನಾನು ಫಸ್ಟ್ ಕೆಲಸ ಮಾಡಿದ್ದು ನನ್ನ ಕ್ಲೈಂಟಿಗೆ ಕಾಲ್ ಮಾಡಿದೆ. ಅವ್ರು ಹೇಳಿದ್ರು ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಬರೋದು. ಬಂದಿದ್ದಾರೆ, ಇನ್ನೂ ರಾಹುಕಾಲ ಇದೆ, ಇನ್ನೊಂದು ಅರ್ಧ ಗಂಟೆ ಟೈಮ್ ಕೊಡಿ ಅಂತ ಹೇಳಿದ್ರು. ಅವಾಗ ನಂಗೆ ಸಮಾಧಾನ ಆಯಿತು. ಸೊ ಟೈಮ್ ಇತ್ತಲ್ಲ ಇನ್ನು ಅಂದ್ಬಿಟ್ಟು ಏನೋ ಊಟ ಮಾಡಿದೆ ನಾವು ಬಂದುಬಿಟ್ಟಿದ್ವಿ ಕೆಲಸಕ್ಕೆ. ಸೊ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡು ಊಟ ಮಾಡಿಬಿಟ್ಟು ನಮ್ಮ ರೂಮಿಗೆ ಬಂದ್ವಿ. ಇದು ನಮಗೆ ರೂಮ್ ಕೊಟ್ಟಿದ್ದು. ನಾವು 3 ಜನ ಹೋಗಿದ್ವಿ. ಸೊ ಒಂದೇ ಬೆಡ್ ಅಡ್ಜಸ್ಟ್ ಮಾಡಿಕೊಂಡು ಇರಬೇಕಿತ್ತು. ಬಟ್ ರೂಮ್ ತುಂಬ ದೊಡ್ಡದಾಗಿತ್ತು. ನಾನು ಫಸ್ಟೇ ಹೇಳಿಬಿಡ್ತೀನಿ, ಸೊ ಮೇಕಪ್ ಮಾಡಬೇಕಾದ್ರೆ ನಾನು ದಯವಿಟ್ಟು ನನಗೆ ಈವೆಂಟ್ ಹಾಲ್ ಸ್ಟೇಜ್ ಪಕ್ಕನೇ ರೂಮ್ ಇರುತ್ತಲ್ಲ ಬ್ರೈಡ್ ಮತ್ತು ಗ್ರೂಮ್ದು, ಅಲ್ಲಿ ಮಾತ್ರ ಕೊಡಬೇಡಿ. ಸಪ್ರೇಟಾಗಿ ಎಲ್ಲಾದರೂ ಸ್ವಲ್ಪ ಮೇಲೆಗಡೆನೋ ಅಥವಾ ಆ ಬ್ರೈಡ್ ರೂಮಿಂದ ಸ್ವಲ್ಪ ದೂರ ರೂಮ್ ಇದ್ದರೆ ಮೇಕಪ್ ಮಾಡೋದಕ್ಕೆ ಎಲ್ಲ ಬೆಟರ್ ಆಗಿರುತ್ತೆ ಅಂತ. ನೋಡ್ಕೊಂಡು ಕೂತಿರೋದು ನೋಡಿ. ಬ್ರೈಡ್ ಇನ್ನೂ ಬಂದಿಲ್ಲ, ನಾನ್ ಬ್ರೈಡು ಬಂದಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ತೋರಿಸು, ಮಾಡೋಕ್ಕೆ ಕೆಲಸ ಇಲ್ಲ ನಿನಗೆ. ಅಮ್ಮ ಏನು ಅನ್ಸುತ್ತೆ ಹಿಂಗೆ ವೆಯ್ಟ್ ಮಾಡ್ತಾ ಇದ್ರೆ? ಹಿಂಗೆ ಮಾಡೋದೇ ಆಗೋಗುತ್ತೆ. ಹೆಂಗಸ್ರು ಸೇರಿಬಿಟ್ರೆ ಸರಿ, ಇದೇ ಕೆಲಸ ಮೀಟಿಂಗ್ ಮಾಡೋದು. ಗುರುಗಳ ಮುಂದೆನೆ ಗುರುಗಳು ಸರಿಯಿಲ್ಲ ಅಂತ ಹೇಳೋ ಶಿಷ್ಯಂದ್ರು ನೀವೇ. ಕರೆಕ್ಟು, ಅದು ಕರೆಕ್ಟ್. ಹೀಗೆ ನಾವು ಅದು ಇದು ಮಾತಾಡಿಕೊಂಡು ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ನನಗೇನಂದರೆ ವೆಯ್ಟ್ ಮಾಡಬೇಕಂದ್ರೇ ಆಗಲ್ಲ. ವೆಯ್ಟ್ ಮಾಡಬೇಕು ಒಂದು ಅರ್ಧ ಗಂಟೆ ಮೇಲೆ ಕೆಲಸದ ಜಾಗದಲ್ಲಿ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನನಗೆ ಹುಷಾರಿಲ್ದಂಗೆ ಆಗಿಬಿಡುತ್ತೆ. ಒಂಥರ ಟಯರ್ಡ್ ಆಗಿಬಿಡುತ್ತೆ. ಕೆಲಸ ಮಾಡಿ ಟಯರ್ಡ್ ಆಗಲ್ಲ ನನಗೆ, ವೆಯ್ಟ್ ಮಾಡ್ತಾಯಿದ್ರೆ ಫುಲ್ ಟಯರ್ಡ್ ಆಗಿಬಿಡುತ್ತೆ. ಇವತ್ತು ಹಾಗೆ ಆಗಿಬಿಟ್ಟಿತ್ತು. ಸೊ 4:15 ಆದರೂ ಬಂದಿರಲಿಲ್ಲ. ಫುಲ್ ಒಂಥರ ಟಯರ್ಡ್, ಬಾಡಿ ಎಲ್ಲ ಪೇಯ್ನ್ ಆಗ್ತಿತ್ತು. ಸೊ ಓಕೆ, ಇನ್ನೇನು ಬಂದುಬಿಡ್ತಾರೆ ಅಂತ ನಾವೆಲ್ಲ ಮೇಕಪ್ ಪ್ರಾಡಕ್ಟ್ಸ್ನೆಲ್ಲ ಅರೇಂಜ್ ಮಾಡ್ಕೋತಿದ್ವಿ. ಕ್ಲೈಂಟ್ ಬಂದರು. ಇವರು ಬ್ರೈಡ್ ಅವರ ಕಸಿನ್ನು. ಸೊ ಫ್ಲಾಸ್ ಬೇಕಿತ್ತು ಹೇರ್ ಸ್ಟೈಲಿಗೆ. ಸೊ ನಾವು ಅವರಿಗೆ ಹೇಳಿದ್ವಿ, ನೀವು ತೊಗೊಂಬಂದ್ಬಿಡಿ, ಅಲ್ಲಿ ಡೆಕೋರೇಷನ್ ಮಾಡ್ತಿದ್ದಾರೆ, ನಿಮ್ಮ ಕಾಸ್ಟ್ಯೂಮ್ಗೂ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ವಿ. ಅವ್ರು ಹೋಗಿ ತೊಗೊಂಡು ಬಂದರು. ಇದಾದಮೇಲೆ ಎಲ್ಲ ಸೆಟಪ್ ಎಲ್ಲ ಆದಮೇಲೆ ಈಗ ಮೇಕಪ್ ಸ್ಟಾರ್ಟ್ ಮಾಡಿದ್ದೀನಿ. ಶ್ವೇತಾ ಅವ್ರಿಗೆ ಮೇಕಪ್ ಮಾಡ್ತಾಯಿದ್ದೆ. ಇನ್ನೇನು ಮುಗಿಬೇಕು ಅಷ್ಟರಲ್ಲಿ ಬ್ರೈಡ್ ಬಂದರು. ಸೊ ಐಲ್ಯಾಶಸ್ಸು, ಮಸ್ಕಾರ ಮತ್ತು ಲಿಪ್ಸ್ಟಿಕ್ ಹಾಕೋದು ಬಾಕಿತ್ತು. ಬಂದುಬಿಟ್ಟು ಅರ್ಜೆಂಟ್ ಮಾಡ್ತಿದ್ರು, ಬೇಗ ಬ್ರೈಡಿಗೆ ರೆಡಿ ಮಾಡಿಬಿಡಿ, ಟೈಮ್ ಆಯಿತು ಅಂತ. ಶ್ವೇತಾ ಅವ್ರು ಹೇಳಿದ್ರು, ಫಸ್ಟ್ ಬ್ರೈಡ್ನ ಕಂಪ್ಲೀಟ್ ಮಾಡಿ, ಪರವಾಗಿಲ್ಲ ನನಗೆ ಲಾಸ್ಟಲ್ಲಿ ಮಾಡಿದ್ರು ನಡೆಯುತ್ತೆ ಅಂತ ಹೇಳಿದ್ರು. ಸೊ ಶ್ವೇತಾ ಅವ್ರನ್ನ ಬಿಟ್ಬಿಟ್ಟು ಬ್ರೈಡ್ಗೆ ಮೇಕಪ್ ಮಾಡಿದೆ. ಬ್ರೈಡ್ ಇನ್ನೇನು ಆಲ್ಮೋಸ್ಟ್ ಮುಗೀತು. ಸೆಟ್ಟಿಂಗ್ ಸ್ಪ್ರೇ ಹಾಕಿಬಿಟ್ಟು ಡ್ರೈ ಮಾಡೋಕ್ಕೆ ಕೂರಿಸಿದ್ದೆ. ಆ ಟೈಮಲ್ಲಿ ಶ್ವೇತಾ ಅವ್ರಿಗೆ ಏನೇನು ಬ್ಯಾಲೆನ್ಸ್ ಇತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾಯಿದ್ದೆ. ಸೊ ಇದೊಂದು ಸ್ವಲ್ಪ ನನಗೆ ಕನ್ಫ್ಯೂಷನ್, ಒಂಥರ ಗಾಬರಿ ಥರ ಆಗೋಯಿತು. ಸಡನ್ನಾಗಿ ಬಂದು ಬೇಗ ಅಂತ ಹೇಳಿದ್ರೆ ನಾವು ಅಷ್ಟೊತ್ತು ವೆಯ್ಟ್ ಮಾಡ್ತಿದ್ವಿ. ಆವಾಗ ಯಾರೂ ಬಂದಿಲ್ಲ, ಸುಮ್ಮನೆ ಕೂತಿದ್ವಿ. ಈಗ ಲಾಸ್ಟ್ ಮೂಮೆಂಟಲ್ಲಿ ಬಂದ್ಬಿಟ್ಟು ಬೇಗ ಅಂದಾಗ ಕೈಕಾಲೇ ಆಡಲ್ಲ. ನಾನು ಫಸ್ಟೇ ಹೇಳ್ಬಿಡ್ತೀನಿ, ನನಗೆ ಬ್ರೈಡಿಗೆ 2 hours ಬೇಕೇ ಬೇಕು, ಮ್ಯಾಕ್ಸಿಮಮ್ 2 hours ಬೇಕು ನನಗೆ ಅಂತ. ಸೊ ಆ ಟೈಮಲ್ಲಿ ಈ ಥರ ಕ್ಲಾಶಸ್ ಎಲ್ಲ ಆಗಲ್ಲ.
ಹೇಳಿದ ಟೈಮ್ಗೆ ಕರೆಕ್ಟಾಗಿ ಬಂದರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಈ ಥರ ಕ್ಲ್ಯಾಶಸ್ ಆಗಿ ಕೈಕಾಲು ಆಡಲ್ಲ. ಇನ್ನೊಂದು ಏನಂದರೆ ನನಗೆ ಬೇಗ ಬೇಗ ಆದರೆ ನಾನು ಮಾಡೋದೇ ಇಲ್ಲ ಮೇಕಪ್, ನಂಗೆ ಫುಲ್ ಭಯ ಆಗ್ಬಿಟ್ಟು ನನ್ನ ಕೈಕಾಲೇ ಆಡಲ್ಲ, ಹಂಗಾಗ್ಬಿಡುತ್ತೆ. ಈಗ ಬ್ರೈಡ್ದು ಲುಕ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಹೇರ್ ಸ್ಟೈಲ್ ಎಲ್ಲ ಮುಗಿದಿದೆ, ಇನ್ನೊಂದು ಸ್ವಲ್ಪ ಬಾಕಿ ಇತ್ತು, ಫಿನಿಶಿಂಗ್ ಕೊಡೋದು ಬಾಕಿ ಇತ್ತು. ಅದನ್ನೆಲ್ಲ ಮಾಡಿದ ಮೇಲೆ ನಿಮಗೆ ಕಂಪ್ಲೀಟ್ ಲುಕ್ ತೋರಿಸ್ತೀನಿ. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಯಾರಾದರೂ ಮೇಕಪ್ ಬ್ರೈಡಲ್ ನಾನ್ ಬ್ರೈಡಲ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೀನಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಯಾವುದೇ ಈವೆಂಟ್ ಇದ್ದರೂ ಎಲ್ಲೇ ಇದ್ದರೂ ಬಂದು ನಾನು ಮಾಡಿಕೊಡ್ತೀನಿ. எங்கே இருக்காங்க பொண்ணு, எப்படி இருக்காங்க? அழகா இருக்காங்க, அழகா இருக்காங்க. செம கியூட்டா பொண்ணா வேணும். ಇದು ನನ್ನ ಬ್ರೈಡ್ ಕಂಪ್ಲೀಟ್ ಲುಕ್. ಈ ಲುಕ್ ನಿಮಗೆ ಹೇಗೆ ಅನ್ನಿಸ್ತು? ನನ್ನ ಬ್ರೈಡ್ ಫಸ್ಟೇ ಹೇಳಿಬಿಟ್ಟಿದ್ರು ನನಗೆ ಹೆವಿ ಮೇಕಪ್ ಬೇಡ, ಸಿಂಪಲ್ ಆಗಿರಲಿ, ಫ್ಲಾಲೆಸ್ ಆಗಿರಲಿ ಅಂತ ಹೇಳಿದರು. ಅದೇ ಥರ ಮಾಡಿಕೊಟ್ಟಿದ್ದೀನಿ. ಅವ್ರಿಗಂತೂ ತುಂಬ ಖುಷಿ ಆಯಿತು, ಅವ್ರ ಅಮ್ಮಗೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ ನನ್ನ ಮಗಳು, ಗೊಂಬೆ ಥರ ಇದ್ದಾಳೆ ಅಂತ ಹೇಳಿದ್ರು. ಈ ಕ್ಲಿಪ್ ಬಂದುಬಿಟ್ಟು ವಿತೌಟ್ ರಿಂಗ್ ಲೈಟ್ ಇಲ್ಲದೆ ಮೇಕಪ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಎಷ್ಟು ನ್ಯಾಚುರಲ್ ಆಗಿ ಅವ್ರ ಸ್ಕಿನ್ಗೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗಿರೋ ಥರ ಕಾಣಿಸ್ತಿದೆ. ನಾನು ಯಾವುದೇ ರೀತಿ ಫಿಲ್ಟರ್ ಹಾಕಲ್ಲ, ಇಲ್ಲೂ ಅಷ್ಟೇ, ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಯಾವುದೇ ರೀತಿ ಫಿಲ್ಟರ್ ಹಾಕಲ್ಲ. ಎಡಿಟ್ ಕೂಡ ಮಾಡಲ್ಲ ವಿಡಿಯೋ, ನಾನು ಹಾಗೆ ಅಪ್ಲೋಡ್ ಮಾಡ್ತೀನಿ. ಮೇಕಪ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿರ್ತೀವಿ, ಮೇಕಪ್ ಆದಮೇಲೆ ಈ ಥರ ಆಗಿರುತ್ತೆ ನಮ್ಮ ಪ್ರಾಡಕ್ಟ್ಸ್ ಎಲ್ಲ. ಇವತ್ತು ನನ್ನ ಜೊತೆ ಆನಂದ್ ಅವ್ರ ಕೆಲ್ಸಕ್ಕೆ ಬಂದಿರಲಿಲ್ಲ, ಅವ್ರದ್ದು ಈವೆಂಟ್ ವರ್ಕ್ ಇತ್ತು ಅಂತ ಅವ್ರ ಕೆಲ್ಸಕ್ಕೆ ಹೋಗಿದ್ರು. ಇದು ಸರ್ಪ್ರೈಸ್ ವಿಸಿಟ್ ಆಗಿತ್ತು. ಯಾಕಂದರೆ ನನ್ನ ಈವೆಂಟ್ ಲೊಕೇಶನ್ ಇದ್ದಿದ್ದು ಅವ್ರ ಈವೆಂಟ್ ಲೊಕೇಶನ್ ಇದ್ದಿದ್ದು ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಅಷ್ಟೇ ಅಂತೆ. ಲೊಕೇಶನ್ ಕಳಿಸು ಅಂತ ಹೇಳಿದರು, ಕಳಿಸಿದ್ದೆ. ಆಮೇಲೆ ನೋಡಿದ್ರೆ ಆಚೆ ಬಾ ಅಂತ ಹೇಳ್ತಿದ್ದಾರೆ. ಇದೊಂಥರ ನೋಡಿ ಖುಷಿ ಆಯಿತು. ತುಂಬ ದಿನ ಆಗಿತ್ತು ಈ ಥರ ಬ್ರೈಡಲ್ ಮೇಕಪ್ಗೆ ಅವ್ರ ನನ್ನ ಜೊತೆ ಬಂದು. ಬ್ರೈಡಲ್ ಅಂತನೆಲ್ಲ ನಾನ್ ಬ್ರೈಡಲ್ ಮೇಕಪ್ಗೆ ಅವ್ರು ಬರ್ತಿಲ್ಲ, ಅವ್ರು ಈವೆಂಟ್ ವರ್ಕಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಸೊ ಇವತ್ತು ವರ್ಕ್ ಲೊಕೇಶನಲ್ಲಿ ನೋಡಿ ಖುಷಿ ಆಯಿತು. ಗಾಡಿ ಸೈಡ್ಗೆ ಹತ್ತಕ್ಕೆ ಬರ್ತೀನಿ ಅಂದರು. ಓಯ್ ನೋಡ್ತಾನೆ
ಮತ್ತೆ ನೋಡ್ಕೊಂಡು ಬರ್ತಿದ್ರೆ ಅಯ್ಯೋ ಹೆಂಗ್ ನಡ್ಕೊ ಬರ್ತೀಯ ನೋಡು. ಏನಿವತ್ತು ಸರ್ಪ್ರೈಸ್ ವಿಸಿಟ್? ಅಲ್ಲಿ ಬಂದೆ, ಅಲ್ಲಿ 2 ನಿಮಿಷ ತೋರಿಸು, ಅದಕ್ಕೆ ಬಂದೆ. ಎಲ್ಲಿ? ಕೆಲಸ ಮುಗಿಸಿ ಎಲ್ಲ ಎತ್ತಿಟ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಮಾಡಿ ಈಗ ಊಟಕ್ಕೆ ಬಂದ್ವಿ. ಊಟ ಮುಗಿಸ್ಕೊಂಡು ಸ್ವಲ್ಪ ಮಲ್ಕೊಳ್ಳೋಣ, ಬೆಳಗ್ಗೆ 3 ಗಂಟೆಗೆ ಎದ್ದೊಳ್ಬೇಕು ಅಂತ ಬೇಗ ಬೇಗ ಊಟ ಮಾಡ್ಕೊಂಡು ಹೊರಟ್ವಿ. ಬಟ್ ನಾವು ಮಲಗಲೇ ಇಲ್ಲ. ನಿಮಗೆ ಗೊತ್ತು, ಎಲ್ಲ ತುಂಬ ದಿನ ಆದಮೇಲೆ ಸೇರಿದರೆ ಎಷ್ಟೊಂದಿರುತ್ತೆ ಮಾತಾಡೋಕ್ಕೆ, ಅದು ಇದು ಅಂತೆಲ್ಲ ಮಾತಾಡಿಕೊಂಡು ಟೈಮ್ ಹೋಗಿದೆ ಗೊತ್ತಾಗಿಲ್ಲ. 1 hour ಅಷ್ಟೇ ಮಲಗಿದ್ದು. ಫಸ್ಟ್ ಶ್ವೇತಾ ಅವರೇ ಬಂದರು ಇವತ್ತು ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ. ಅವ್ರದ್ದು ಬೇಗ ಬೇಗ ಮೇಕಪ್ ಮುಗಿಸಿ ನೆಕ್ಸ್ಟ್ ಬ್ರೈಡ್ದು ಮೇಕಪ್ ಮುಗಿಸಿ ಈ ಲೊಕೇಶನಿಂದ ಹೊರಟ್ವಿ. ಈ ಲಾಸ್ಟಲ್ಲಿ ಹಾಕಿದ್ದೀನಿ ಇವ್ರ ಲುಕ್ ಮತ್ತು ಬ್ರೈಡಲ್ ಲುಕ್ಕು. ಈ ಮುಹೂರ್ತಮ್ ಲುಕ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ಬ್ರೈಡ್ ಅವ್ರು ಬಂದರು. ಇವ್ರಿಗೆ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಡ್ರೇಪಿಂಗ್ ಎಲ್ಲ ನಾನೇ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಸ್ವಲ್ಪ ಟೈಮ್ ಜಾಸ್ತಿ ಇದ್ದರಿಂದ ಎಲ್ಲ ನಾನೇ ಮಾಡ್ಕೊತಾ ಇದ್ದೀನಿ. ನನ್ನ ಬ್ರೈಡ್ ತಮಿಳವ್ರು ಆಗಿರೋದ್ರಿಂದ ಅವರು ಇದೇ ಥರ ಸ್ಯಾರಿ ಅಂತ ವೇರ್ ಮಾಡೋದು ಮುಹೂರ್ತಮ್ಗೆ. ಇದು ವೈಟ್ ಸ್ಯಾರಿ, ಅವರು ಅರ್ಶಿನ ಹಾಕ್ಬಿಟ್ಟು ಈ ಕಲರ್ ಮಾಡ್ತಾರೆ. ಸೊ ಇದಕ್ಕೆ ತಕ್ಕನಾಗಿ ಸಿಂಪಲಾಗಿ ನಂಗೆ ಮಾಡಿಕೊಡಿ ಸಾಕು ಅಂತ ಹೇಳಿದ್ರು. ಸೊ ಅದೇ ಥರ ಮಾಡಿದ್ದೀನಿ. ಈಗ ಮದುವೆ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಲೊಕೇಶನ್ ಹೊರಡ್ತಾ ಇದ್ದೀನಿ. ಈ ಲೊಕೇಶನಿಂದ ಇನ್ನೊಂದು ಲೊಕೇಶನ್ಗೆ 1/2 hour ಅಷ್ಟೇ ಟೈಮ್ ಇದ್ದಿದ್ದು. ಸೊ ಸ್ವಲ್ಪ ಟೈಮ್ ಇತ್ತು, ಹರಿಬರಿಯಾಗಿ ಏನು ಹೋಗಿಲ್ಲ. ಸ್ವಲ್ಪ ಫ್ರೆಶ್ ಅಪ್ ಆಗಿ ನೀಟಾಗಿ ಒಂದು 10 ನಿಮಿಷ ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಲೊಕೇಶನ್ಗೆ ಹೊರಟ್ವಿ. ಇದು ಮಾರ್ತಳ್ಳಿಯಲ್ಲಿ. ಇದು ಬಂದು ಸೀಮಂತ ಮೇಕಪ್ಗೆ ಹೋಗಿದ್ದು ನಾವು. ಅಯ್ಯೋ, ಈ ಲೊಕೇಶನ್ಗೆ ಬಂದಾಗ ನಮಗೆ ಆಲ್ಮೋಸ್ಟ್ 1/2 hour ಟೈಮ್ ಇತ್ತು. ಈ ಟೈಮಲ್ಲಿ ನಾನು ಬ್ರಷ್ ಮತ್ತು ಬ್ಯೂಟಿ ಬ್ಲೆಂಡರ್ನೆಲ್ಲ ಕ್ಲೀನ್ ಮಾಡಿಕೊಂಡೆ, ಎಲ್ಲ ಸ್ಯಾನಿಟೈಸ್ ಮಾಡಿದೆ. ಅಷ್ಟರಲ್ಲಿ ನಮ್ಮ ಕ್ಲೈಂಟ್ ಕರೆಕ್ಟಾಗಿ ಬಂದರು. ಅವ್ರ ಜೊತೆ ಒಂದು ಪುಟ್ಟ ಪಪ್ಪಿ ಕೂಡ ಬಂದಿತ್ತು. ನಮ್ಮ ಮನೆಯಲ್ಲಿ 3 ಪಪ್ಪಿ ಇದ್ರೂ ನಾನು ಹೊಸ್ದಾಗಿ ನೋಡಿದಾಗ ತುಂಬ ಖುಷಿ ಆಗುತ್ತೆ, ಎತ್ಕೋಬೇಕು ಅನಿಸುತ್ತೆ. ಈಗ ಇದು ಮೋನಿಶಾ ಅವರ ಕಂಪ್ಲೀಟ್ ಲುಕ್. ಈ ಲುಕ್ದು ಫೋಟೋಸ್ ಕೂಡ ನಾನು ಲಾಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಎಲ್ಲ ಲುಕ್ಕು ಹೇಗಿದೆ ಅಂತ ತಿಳಿಸಿ. ಸೊ ನನಗೆ ನೋಡಿ ಖುಷಿ ಆಗುತ್ತೆ. ಏನಾದರೂ ಇಂಪ್ರೂವ್ ಮಾಡ್ಕೋಬೇಕಂದ್ರೂ ಅದನ್ನು ಮಾಡ್ಕೊತೀನಿ. ಅದು ಬೋಬಾಟಿಗೆ ಏನು ಕೊಟ್ಟವನೆ? ಅದು ಬೋಬಾಟಿಗೆ.
ಈಗ ಲಾಸ್ಟ್ ಲೊಕೇಶನ್ ಬಂದಿದ್ದೀನಿ. ಇಲ್ಲಿ ಈವೆಂಟ್ ಕೂಡ ನಮ್ಮ ಟೀಮ್ ಅವ್ರದ್ದೇ ಆಗಿತ್ತು, ಗುಬ್ಬಚ್ಚಿ ಟೀಮ್ ಅವ್ರದ್ದು. ಸೊ ತುಂಬ ಟೈಮ್ ಇತ್ತು, ಆರಾಮಾಗಿ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಕಾಫಿ ಟೀ ಎಲ್ಲ ಕುಡ್ಕೊಂಡು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಟೈಮ್ ಇತ್ತು, ನಮ್ಮ ಟೀಮ್ ಆಗಿರೋದ್ರಿಂದ ಫ್ಲವರ್ಸ್ ಎಲ್ಲ ನಂಗೆ ಏನು ಬೇಕೋ ಅದನ್ನು ತೊಗೊಬೋದಾಗಿತ್ತು. ನಾನು ಅದನ್ನು ತೊಗೊಂಡು ಕ್ಲೈಂಟ್ ಸ್ಯಾರಿ ಮ್ಯಾಚಿಂಗಿಗೆ ಒಂದು ಫ್ಲವರ್ ಬ್ರೋಚ್ ಕೂಡ ಮಾಡಿದ್ದೀನಿ. ಇವತ್ತಿನ ನನ್ನ ಲಾಸ್ಟ್ ಕ್ಲೈಂಟ್ ಇವರು ಸುಕನ್ಯಾ ಅವರು. ಇವರ ಮಗಳ ನಾಮಕರಣಕ್ಕೆ ರೆಡಿ ಆಗಿದ್ದಾರೆ. ಇವರ ಸ್ಯಾರಿ ಆಗಿರಲಿ, ಜ್ಯುವೆಲ್ಸ್ ಆಗಿರಲಿ ಎಲ್ಲ ತುಂಬ ಚೆನ್ನಾಗಿತ್ತು. ಮಗಳಿಗೂ ಕೂಡ ತುಂಬ ಚೆನ್ನಾಗಿ ಟ್ವಿನ್ನಿಂಗ್ ಮಾಡಿದರು. ಸೊ ತುಂಬ ಚೆನ್ನಾಗಿ ಕಾಣ್ತಿತ್ತು ಪಾಪು ಕೂಡ. ಸೊ ಈಗ ಡೆಕೋರೇಷನ್ ಅಂತ ಬಂದಾಗ ಇದು ನಮ್ಮ ಟೀಮ್ ಗುಬ್ಬಚ್ಚಿ ಇವೆಂಟ್ಸ್ ಅವರೇ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದರು. ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಅವರು ಕ್ಲೈಂಟ್ ಹಾಕಿರೋ ಕಾಸ್ಟ್ಯೂಮ್ಗೆ ಎಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು. ನನ್ನ ಟೀಮ್ ಅಂತ ಹೇಳ್ತಾ ಇಲ್ಲ, ಕೆಲಸ ನೋಡಿದಾಗ ಗೊತ್ತಾಗುತ್ತೆ ಹೇಗಿದೆ ಏನು ಅಂತ. ಸೊ ನಿಮಗೆ ಯಾರಿಗಾದ್ರೂ ಈವೆಂಟ್ಸ್ ಡೆಕೋರೇಷನ್ ಬೇಕು ಅಂದರೆ ಕೆಳಗಡೆ ಈವೆಂಟ್ ಅವರ ನಂಬರ್ನ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಅಫೋರ್ಡಬಲ್ ಪ್ರೈಸ್ಗೆ ನಿಮಗೆ ಡೆಕೋರ್ ಮಾಡಿಕೊಡ್ತಾರೆ. ಸೊ ಈಗ ಎಲ್ಲ ಕೆಲಸ ಮುಗೀತು, ನಾನು ಮನೆಗೆ ಹೊರಟಿದ್ದೀನಿ. ಮನೆಗೆ ನಾನು ಕೆಲಸ ಮುಗಿಸ್ಕೊಂಡು ಕ್ಯಾಬ್ ಹತ್ತಿದಾಗ 5:10 ಆಗಿತ್ತು. ನಾನು ಬೆಳಗ್ಗೆ 3 ಗಂಟೆ ಕೆಲಸ ಸ್ಟಾರ್ಟ್ ಮಾಡಿದ್ದು. ಸಂಜೆ 5 ಗಂಟೆ ಕೆಲಸ ಮುಗಿಸಿದ್ದೀನಿ. ಮನೆಗೆ ಹೋಗೋಷ್ಟರಲ್ಲಿ 7 ಗಂಟೆ ಆಗುತ್ತೆ. ಇದೇ ಥರ ವೀಡಿಯೋಸ್ ನೀವು ನೋಡಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಹೇಗಿತ್ತು ಅಂತಲೂ ಕೂಡ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.